ರೀಡ್ ರಿಸಿಪ್ಟ್ಸ್ ಅನ್ನ ಆಫ್ ಮಾಡ್ಕೊಂಡಿರ್ತಾರೆ. ನೀವು ಯಾವುದೇ ಒಂದು ಮೆಸೇಜ್ ಅನ್ನ ವಾಟ್ಸ್ಆಪ್ ಇಂದ ಶೇರ್ ಮಾಡಿದ್ರು ಕೂಡ ಅವರು ರೀಡ್ ಮಾಡಿದಾರೋ ಇಲ್ವಾ ಅಂತ ನಮಗೆ ಗೊತ್ತಾಗೋದಿಲ್ಲ. ಸೊ ಅದನ್ನ ನಾವು ರೀಡ್ ಮಾಡಿದಾರೋ ಇಲ್ವಾ ಅಂತ ತಿಳ್ಕೊಳೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೆ ಕಾಣ್ತಾ ಇರ್ಬೋದು, ಇಲ್ಲಿ ಕಾಣ್ತಾ ಇದೆಯಾ ರೀಡ್ ರಿಸಿಪ್ಟ್ ಇದೆಯಲ್ಲ, ಅದನ್ನ ಟರ್ನ್ ಆಫ್ ಮಾಡ್ಕೊಂಡಿರ್ತಾರೆ. ಅವಾಗ ಏನಾಗುತ್ತೆ, ನಾವು ಯಾವುದೇ ಮೆಸೇಜ್ ಮಾಡಿದ್ರು ಅವರು ಡಬಲ್ ಟಿಕ್ ಬ್ಲೂ ಟಿಕ್ ಬರೋದಿಲ್ಲ. ಸೊ ಜಸ್ಟ್ ಡಬಲ್ ಟಿಕ್ ಬಂದಿರುತ್ತೆ, ಅದಕ್ಕೆ ಬ್ಲೂ ಟಿಕ್ ಬಂದಿರೋದಿಲ್ಲ. ರೀಡ್ ರಿಸಿಪ್ಟ್ ಅನ್ನ ಆಫ್ ಮಾಡಿರ್ತಾರೆ. ಸೊ ಅವರು ಸೀನ್ ಆಗಿದೆಯೋ ಇಲ್ಲೋ ಅಂದ್ರೆ ನಾವು ಕಳಿಸಿರುವಂತ ಮೆಸೇಜ್ ಜಸ್ಟ್ ಬ್ಲೂ ಟಿಕ್ ಬಂದ್ರೆ ಮಾತ್ರ ನಮಗೆ ರೀಡ್ ಆಗಿದೆ ಅಂತ ಗೊತ್ತಾಗುತ್ತಲ್ವಾ. ಸೊ ಅವ್ರು ಅದನ್ನ ಆಫ್ ಮಾಡ್ಕೊಂಡಿದ್ದಾಗ ಏನಾಗುತ್ತೆ ಅಂದ್ರೆ ಅವ್ರು ನೋಡೇ ಇಲ್ಲ ಮೆಸೇಜ್ ಅಂತ ಅನ್ಸುತ್ತೆ. ಸೊ ಅದನ್ನ ನಾವು ಅವ್ರು ನೋಡಿದಾರೋ ಇಲ್ವಾ ಅಂತ ಹೇಗೆ ಚೆಕ್ ಮಾಡೋದು ಅಂತಂದ್ರೆ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅವ್ರೊಂದು ಕಾಣ್ತಾ ಇರ್ಬೋದು ಮೆಸೇಜ್ ಅವರಿಗೆ ಫಾರ್ವರ್ಡ್ ಆಗಿದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಆ ಒಂದು ಮೆಸೇಜ್ ಮೇಲೆ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ ಕಾಣ್ತಾ ಇರ್ಬೋದು 3 ಚುಕ್ಕಿ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕಾಣ್ತಾ ಇರ್ಬೋದು ಇನ್ಫಾರ್ಮ್ ಅಂತ ಇದೆಯಲ್ಲ, ಇನ್ಫೋ. ಸೊ ಇನ್ಫೋ ಮೇಲೆ ಕ್ಲಿಕ್ ಮಾಡಿ. ಸೊ ಇನ್ಫೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ಸೀನ್ ಅಂತ ಇದೆ. ಸೊ ಇಲ್ಲಿ ಕಾಣ್ತಾ ಇರ್ಬೋದು ಡೆಲಿವರ್ಡ್ ಆಗಿದ್ರೆ ಜಸ್ಟ್ ಡಬಲ್ ಟಿಕ್ ಬಂದಿರುತ್ತೆ. ಸೊ ಅವ್ರೇನಾದ್ರೂ ರೀಡ್ ರಿಸಿಪ್ಟ್ ಅನ್ನ ಆಫ್ ಮಾಡಿದ್ರು ಕೂಡ ಇಲ್ಲಿ ಕಾಣ್ತಾ ಇರ್ಬೋದು ಸೀನ್ ಸ್ಟೇಟಸ್ ಬಂತು ಅಂದ್ರೆ ಖಂಡಿತ ಅವರು ನಿಮ್ಮ ಒಂದು ಮೆಸೇಜ್ ಅನ್ನ ನೋಡಿರ್ತಾರೆ. ಸೊ ಈ ರೀತಿ ಅವರು ರೀಡ್ ರಿಸಿಪ್ಟ್ ಅನ್ನ ಆಫ್ ಮಾಡ್ಕೊಂಡಿದ್ರು ಕೂಡ ಅವರು ಮೆಸೇಜ್ ಅನ್ನ ನೋಡಿದಾರೋ ಇಲ್ವೋ ಅಂತ ಹೇಳಿ ಈಸಿಯಾಗಿ ನೋಡ್ಬೋದು. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.